ಎಲ್ಲಾ ಮಕ್ಕಳಿಗೆ ನಾನ್ CRS ಸರ್. ಈ 5 ಮಿನಿಟ್ ವಿಡಿಯೋ ಸೀರೀಸ್ ಅಲ್ಲಿ ಕೂಲುಮ್ಸ್ ಲಾ ನೋಡೋಣ ಬನ್ನಿ. ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಸ್ಟೇಟ್ಮೆಂಟ್ ಬಹಳ ಸಿಂಪಲ್ ವಿಷಯ ಹೇಳುತ್ತೆ. ಇದು ನೀವು ಗ್ರಾವಿಟೇಷನ್ ಅಲ್ಲೂ ಕಲ್ತಿದ್ದೀರಾ ಅದೇ ತರದ್ದು. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಆಫ್ ರಿಪಲ್ಷನ್ ಬಿಟ್ವೀನ್ ಎನಿ ಟು ಸ್ಟೇಷನರಿ ಪಾಯಿಂಟ್ ಚಾರ್ಜಸ್ ಇನ್ ವ್ಯಾಕ್ಯೂಮ್ is directly proportional to the product of magnitude of the two charges and is inversely proportional to square of the distance of separation between them ಅಂತ ಹೇಳಿ ಹೇಳುತ್ತೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಸ್ಟೇಷನರಿ ಪಾಯಿಂಟ್ ಚಾರ್ಜಸ್ ಅನ್ನೋದು ಬರೆಯೋದು ಬಹಳ ಇಂಪಾರ್ಟೆಂಟ್. ಇದಿದ್ರೆ ಮಾರ್ಕ್ಸ್ ಬರುತ್ತಪ್ಪ. ಇದು ಯೂಶಲಿ 2 ಮಾರ್ಕ್ಸ್ ಬರುತ್ತೆ. ಎಕ್ಸ್ಪ್ಲೇನ್ ಮಾಡಕ್ಕೂ ಹೇಳ್ತಾರೆ. ಎಕ್ಸ್ಪ್ಲನೇಷನ್ಗೆ ಏನ್ ಬರಿಬೇಕು ಅಂತ ಹೇಳ್ತೀನಿ ಕೇಳಿ. ಇವಾಗ ಈ ಫಾರ್ಮುಲಾ ಬರಿಬೇಕು, ಬಟ್ ಫಾರ್ಮುಲಾ ಬರೆಯಕ್ ಮುಂಚೆ ಒಂದು ಚಿಕ್ಕ ಡಯಾಗ್ರಾಮ್. ಇವಾಗ ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಮೊದಲನೇ ಚಾರ್ಜ್ ನ Q1 ಅಂತ ಬರೆಯೋಣ, ಎರಡನೇ ಚಾರ್ಜ್ ನ Q2 ಅಂತ ಬರೆಯೋಣ. ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ನ R ಅಂತ ಹೇಳಿ ಬರ್ದು ಬಿಡೋಣ. ಈಗ ಈ ಎರಡು ಫೋರ್ಸ್ ಅಟ್ರಾಕ್ಟ್ ಆಗುತ್ತೆ ಇಲ್ಲ ರಿಪೆಲ್ ಆಗುತ್ತೆ. ಎರಡು ಪಾಸಿಟಿವ್ ಅಥವಾ ಎರಡು ನೆಗೆಟಿವ್ ಆದ್ರೆ ರಿಪೆಲ್ ಆಗುತ್ತೆ. ಎರಡು ಒಂದ್ ಪಾಸಿಟಿವ್ ಒಂದ್ ನೆಗೆಟಿವ್ ಆದ್ರೆ ಅಟ್ರಾಕ್ಟ್ ಆಗುತ್ತೆ. ಹೀಗಿರ್ಬೇಕಾದ್ರೆ ಇವೆರಡರ ಮಧ್ಯೆ ಇರೋ ಫೋರ್ಸ್ ಇದರಿಂದ ಇದ್ರ ಮೇಲೆ ಇದರಿಂದ ಇದ್ರ ಮೇಲೆ ಇರೋ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 ಇಂಟು Q2. ಇದೆರಡು ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮೀನಿಂಗ್ ಪ್ರಾಡಕ್ಟ್ ಆಫ್ ದ ಟೂ ಚಾರ್ಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಈ ಎರಡನ್ನೂ ಕಂಬೈನ್ ಮಾಡಿದ್ರೆ ನಿಮಗೆ ಬರೋದು ಈ ಫಾರ್ಮುಲಾ F is equal to K Q1 Q2 divided by R square. K ಅಂದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಸೊ ನೋಡೋಣ, ಅದೇ ದ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಸೆಂಟರ್ಸ್. ಸೊ ಇಲ್ಲಿಂದ ಇದು ರಿಪಲ್ಷನ್ ಆದ್ರೆ ಹೀಗಾಗತ್ತೆ, ಅಟ್ರಾಕ್ಷನ್ ಆದ್ರೆ ಈ ಡೈರೆಕ್ಷನ್ ಆಗುತ್ತೆ. ಒಟ್ಟಲ್ಲಿ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್ ಮೇಲೆ ಆಗುತ್ತೆ. ಹಾಗಾಗಿ ಅದನ್ನ ಸೆಂಟ್ರಲ್ ಫೋರ್ಸ್ ಅಂತ ಕರೀತಾರೆ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇಲ್ಲಿ ಬರ್ದ್ವಲ್ಲ, ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ K ಅಂತ, ಇದ್ರ ವ್ಯಾಲ್ಯೂ ಏನು ಅಂತ ನೋಡೋಣ. ಇದರ ವ್ಯಾಲ್ಯೂ K is 9 into 10 power 9. ಇದನ್ನ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇದು SI ಯೂನಿಟ್ ಅಲ್ಲಿ ಇರೋದ್ರಿಂದ ಈ ಚಾರ್ಜ್ ನ ಕೂಲಂಬ್ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆರ್ ನ ಡಿಸ್ಟೆನ್ಸ್ ನ ಮೀಟರ್ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ K ನ 9 into 10 power 9 ಅಂತ ಹೇಳಿ ಬರ್ದು ಬಿಡ್ಬೋದು. ಆಕ್ಚುಲಿ ಈ ಎಪ್ಸಿಲಾನ್ ನಾಟ್ ಅಂದ್ರೆ ಏನು ಅಂತ ಹೇಳ್ತೀನಿ. ಫಸ್ಟ್ ಈ K ವ್ಯಾಲ್ಯೂ ಏನಪ್ಪಾ ಅಂತ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ 1/4 pi ಎಪ್ಸಿಲಾನ್ ನಾಟ್ ಕಂಡ್ಬಕ್ಳ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೇನೆ ನಿಮಗ್ ಬರೋದು 9 into 10 power 9. ಈಗ 1/4 pi ಎಪ್ಸಿಲಾನ್ ನಾಟ್ 9 into 10 power 9 ಅಂತ ಗೊತ್ತಾಯ್ತಲ್ಲ. ಈ ಎಪ್ಸಿಲಾನ್ ನಾಟ್ ಅಂದ್ರೆ ಏನು ಅಂತ ಕೇಳಿ. ಎಪ್ಸಿಲಾನ್ ನಾಟ್ ಅಂದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳಿ ಕರೀತಾರೆ ಅದನ್ನ. ಇದ್ರ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 8.854 into 10 to the power of -12 ಫ್ಯಾರೆಡ್ ಪರ್ ಮೀಟರ್. ಫ್ಯಾರೆಡ್ ಅನ್ನೋದು ಕೆಪಾಸಿಟೆನ್ಸ್ ಒಂದು ಯೂನಿಟ್, ಅದನ್ನ ಮುಂದಕ್ಕೆ ಹೋಗ್ತಾ ನೋಡೋಣ. ಬಟ್ ಇದು ಎಪ್ಸಿಲಾನ್ ನಾಟಿನ ವ್ಯಾಲ್ಯೂ. ಈ ಎಪ್ಸಿಲಾನ್ ನಾಟ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಬರ್ದಿದ್ದೀನಿ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇದು ನಮ್ಮ ಗ್ರಾವಿಟೇಷನ್ ಅಲ್ಲಿ ಯೂನಿವರ್ಸಲ್ ಲಾ ಅಂತ ಕರೆದಿದ್ವಿ ಗ್ರಾವಿಟೇಷನ್ ನ. ಬಟ್ ಇದು ಯೂನಿವರ್ಸಲ್ ಅಲ್ಲ. ಯಾಕೆಂದ್ರೆ ಎಲ್ಲಾ ಕಡೆನೂ ಫಾರ್ಮುಲಾ ಒಂದೇ ಇರಲ್ಲ. ಇವಾಗ ನೋಡಿ, ಇಲ್ಲಾದ್ರೆ K ವ್ಯಾಲ್ಯೂ 1/4 pi ಎಪ್ಸಿಲಾನ್ ನಾಟ್ ಇದೆ. K ವ್ಯಾಲ್ಯೂ ಇದೆಯಲ್ಲ, ಅದು 1/4 pi ಎಪ್ಸಿಲಾನ್ ನಾಟ್ ಇದೆ. ಯಾಕಪ್ಪ ಅಂತಂದ್ರೆ ಇದು ವ್ಯಾಕ್ಯೂಮ್ ಅಲ್ಲಿ ಇದೆ. ನೋಡಿ ಇಲ್ಲಿ, ಇದು ವ್ಯಾಕ್ಯೂಮ್ ಅಲ್ಲಿ ಇದೆ. ಇಲ್ಲಿ ಅಕಸ್ಮಾತ್ ಏನಾದ್ರು ವ್ಯಾಕ್ಯೂಮ್ ಅಲ್ದಲೇನೆ ಬೇರೆ ಯಾವ್ದಾದ್ರು ಮೀಡಿಯಂ ಅಲ್ಲಿ ಇಟ್ರೆ ಈ K ಬದಲು 1/4 pi ಎಪ್ಸಿಲಾನ್ ನಾಟ್ ಬರಿತಿದ್ರಲ್ಲ, ಅದ್ ಬರಿಬಾರ್ದು. ಬೇರೆ ಮೀಡಿಯಂನ ಪರ್ಮಿಟಿವಿಟಿ ಏನೋ ಅದನ್ನ ಬರಿಬೇಕು. ವ್ಯಾಕ್ಯೂಮ್ಗಾದ್ರೆ ಎಪ್ಸಿಲಾನ್ ನಾಟ್, ವ್ಯಾಕ್ಯೂಮ್ ಅಲ್ದಲೇ ಇದ್ರೆ ಯಾವ ಮೀಡಿಯಂ ಅಲ್ಲಿ ಇಟ್ಟಿದಿರೋ ಆ ಮೀಡಿಯಂನ ಪರ್ಮಿಟಿವಿಟಿ ಬರಿಬೇಕು. ಸೊ ಈ ಪರ್ಮಿಟಿವಿಟಿ ವ್ಯಾಕ್ಯೂಮ್ ಮ್ಯಾಕ್ಸಿಮಮ್ ಇರುತ್ತೆ, ಬೇರೆ ಎಲ್ಲಾ ಮೀಡಿಯಾ ಕಡಿಮೆ ಇರುತ್ತೆ. ಅದಕ್ಕೆ ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ಕ್ಯಾಲ್ಕುಲೇಟ್ ಮಾಡೋ ರೀತಿ ಏನು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಥವಾ ರಿಲೇಟಿವ್ ಪರ್ಮಿಟಿವಿಟಿ ಅಂದ್ರೆ ಏನು ಅಂತ ನೋಡೋಣ. ಈ ಬೇರೆ ಬೇರೆ ಮೀಡಿಯಾಗಳು ಎರಡು ಚಾರ್ಜ್ ನ ಅಟ್ರಾಕ್ಟ್ ಆಗಕ್ಕೆ ಮತ್ತೆ ರಿಪೆಲ್ ಆಗಕ್ಕೆ ಅವಕಾಶ ಮಾಡಿಕೊಡುತ್ತಲ್ಲ, ವ್ಯಾಕ್ಯೂಮ್ ಅಷ್ಟು ಎಲ್ಲ ಮಾಡ್ಕೊಡಲ್ಲ. ಮ್ಯಾಕ್ಸಿಮಮ್ ಮಾಡೋದೇ ವ್ಯಾಕ್ಯೂಮ್. ಬೇರೆ ಬೇರೆ ಮೀಡಿಯಂ ಬೇರೆ ಬೇರೆ ಅಲೋವೆನ್ಸ್ ಕೊಡುತ್ತೆ. ವಾಟರ್ಗೆ 80 ಇರುತ್ತೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ. ವಾಟರ್ಗೆ 80 ಇರುತ್ತೆ ಅಂದ್ರೆ ಅದರಲ್ಲಿ ಎರಡು ಚಾರ್ಜ್ ಗಳ ಮಧ್ಯೆ ಬರೋ ಫೋರ್ಸ್ 80 ಪಟ್ಟು ಕಡಿಮೆ ಇರುತ್ತೆ. ಅದು ಹೇಳದೆ ಅದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಪ್ಪಾ ಅಂತಂದ್ರೆ, ಈಗ ಯು ಬೇಸಿಕ್ಲಿ ರೈಟ್ ಈ K ಇಸ್ ನಾಟ್ ದ ಸೇಮ್ ಆಸ್ ಅವಲ್ ಬರ್ದಿದ್ವಲ್ಲ ಅದೇ K ಅಲ್ಲ. ಇದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ಎಪ್ಸಿಲಾನ್ ಆರ್ ಅಂತಲೂ ಕರೀತಾರೆ. ಎಪ್ಸಿಲಾನ್ ಆರ್ ಅಂತ ಯೂಸ್ ಮಾಡ್ಕೊಳ್ಳೋಣ. ಈ ಯಾವುದೇ ಮೀಡಿಯಂ ಅಲ್ಲಿ ಫೋರ್ಸ್ ಬೇಕು ಅಂದ್ರೆ ಅದನ್ನ ವ್ಯಾಕ್ಯೂಮ್ ಅಲ್ಲಿ ಅಥವಾ ಗಾಳಿನಲ್ಲಿ ಇರೋ ಫೋರ್ಸ್ ಅನ್ನ ಎಪ್ಸಿಲಾನ್ ಆರ್ ಇಂದ ಡಿವೈಡ್ ಮಾಡಬಹುದು. ಇವಾಗ ಎಪ್ಸಿಲಾನ್ ಆರ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ ಮೀಡಿಯಂ ಅಲ್ಲಿ ಇಟ್ಟಿದಿರೋ ಆ ಮೀಡಿಯಂನ ಪರ್ಮಿಟಿವಿಟಿ
ವ್ಯಾಕ್ಯೂಮಿನ ಪರ್ಮಿಟಿವಿಟಿಗಿಂತ ಎಷ್ಟು ಪಟ್ಟು ಜಾಸ್ತಿ ಇದೆ ಅಂತ ಹೇಳಿ ಹೇಳುತ್ತೆ. ಇದು ನಮ್ಮ ಪರ್ಮಿಟಿವಿಟಿಯ ಸಮಾಚಾರ. ಈ ಈಕ್ವೇಶನ್ ನ ಬಳಸ್ಕೋಬಹುದು. ಅವಾಗ ಈ ಈಕ್ವೇಶನ್ ಏನಾಗುತ್ತೆ, ಯಾವುದೇ ಮೀಡಿಯಂ ಅಲ್ಲಿ ಫೋರ್ಸ್ ಕಂಡುಹಿಡಿಬೇಕು ಅಂದ್ರೆ 1/4πε0 ಇಂಟು ಎಪ್ಸಿಲಾನ್ ಆರ್ Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಹೇಳಿ ಬರೆಯೋದು. ಇದು ಮೀಡಿಯಂ ಅಲ್ಲಿ ಬೇಕಾಗೋ ಈಕ್ವೇಶನ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು ರಿಲೇಟಿವ್ ಪರ್ಮಿಟಿವಿಟಿಯ ಡೆಫಿನೇಷನ್ ಏನು ಅಂತ. ದ ರೇಷಿಯೋ ಆಫ್ ಪರ್ಮಿಟಿವಿಟಿ ಆಫ್ ಮೀಡಿಯಂ of free space is basically the ratio of permittivity of medium to free space is the relative permittivity or dielectric constant ಅಂತ definition ಬರ್ಕೊಡ್ಬೋದು. And that is what is dielectric constant and Coulomb's law. State Coulomb's law and explain ಅಂತ ಕೇಳಿದ್ರೆ 2 ಮಾರ್ಕ್ಸ್ಗೆ ಇಷ್ಟು ಬರೆಯೋದು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಸಮೇತ ಕೇಳಿದ್ರೆ ಇದನ್ನು ಸಹ ಬರೀಬೇಕು.